ಹೌದು, ನಾನ್ ಡಿಸಿಗೆ ತುಂಬಾ ಹೊಸಬ, ತುಂಬಾ ಅಂದ್ರೆ ತುಂಬಾ ಹೊಸಬ. ನನ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ಗಳು ಡಿಸಿ ಬಗ್ಗೆ ಗೊತ್ತಿಲ್ಲ. ಇದುವರೆಗೂ ಯಾವುದೇ ಕಾಮಿಕ್ ಬುಕ್ ಕಥೆಗಳನ್ನ ಡಿಸಿಯಲ್ಲಿ ನಾನು ಓದಿಲ್ಲ. ರೀಸೆಂಟ್ ಆಗಿ ಕೆಲವು ಡಿಸಿ ಮೂವಿಗಳನ್ನ ನೋಡೋದಕ್ಕೆ ಶುರು ಮಾಡಿದೆ, ಲೈಕ್ 1 year ಬ್ಯಾಕ್. ಅದೇ ನಮ್ಮ ಹೆನ್ರಿ ಕೆವಿಲ್ ಅವರ ಮ್ಯಾನ್ ಆಫ್ ಸ್ಟೀಲ್, ಝ್ಯಾಕ್ ಸ್ನೈಡರ್ ಅವರ ಜಸ್ಟಿಸ್ ಲೀಗ್, ಅಕ್ವಾಮ್ಯಾನ್ 2, ಶಜಾಮ್ 2, ಫ್ಲಾಶ್, ಸೂಸೈಡ್ ಸ್ಕ್ವಾಡ್, ಪೀಸ್ ಮೇಕರ್, ಅದರ ಜೊತೆ ಕ್ರಿಯೇಚರ್ ಕಮಾಂಡೋಸ್. ಅದು ಬಿಟ್ರೆ ಈಗ ನಾನು ನೋಡ್ತಾ ಇರುವಂತಹ ಮೂವಿನೇ, ನೋಡ್ಬೇಕು ಅಂತ ಇಷ್ಟಪಡ್ತಾ ಇರುವಂತಹ ಮೂವಿನೇ, ತುಂಬಾ ಕುತೂಹಲಕಾರಿಯಾಗಿ ನನ್ನನ್ನ ಥಿಯೇಟರ್ ಹತ್ರ ಸೆಳಿತಾ ಇರುವಂತಹ ಮೂವಿನೇ ಸೂಪರ್ ಮ್ಯಾನ್. ಈ ಮೂವಿ ಜುಲೈ 11 ಭಾರತದಾದ್ಯಂತ ರಿಲೀಸ್ ಆಗುತ್ತೆ. ನಮ್ಮ ಡಿಸಿ ಸ್ಟುಡಿಯೋಸ್ ಅವರ ಪ್ರೊಡಕ್ಷನ್ ಹೌಸ್ ಜೊತೆ ಜೇಮ್ಸ್ ಗನ್ ಅವರ ಡೈರೆಕ್ಷನ್ ಮೂಲಕ ಡೇವಿಡ್ ಕೊರೆನ್ಸ್ವೆಟ್, ರೇಚೆಲ್ ಬ್ರೋಶ್ನಹಾನ್, ನಿಕೋಲಸ್ ಹಾಲ್ಟ್, ಎಡಿ ಗತೇಯಿ, ಆಂಥನಿ ಕ್ಯಾರಿಗನ್, ನೇಥನ್ ಫಿಲಿಯನ್ ಇವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂತಹ ಮೂವಿನೇ ಸೂಪರ್ ಮ್ಯಾನ್. ಸಿನಿಮಾದ ಮೊದಲನೇ ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿತ್ತು, ಮೊನ್ನೆ ತಾನೇ 2ನೇ ಟ್ರೈಲರ್ ನ ರಿಲೀಸ್ ಮಾಡಿದ್ದಾರೆ. ಸೊ ಇವತ್ತು ನಾನು ನಿಮ್ಗೆ ಈ ಸೆಕೆಂಡ್ ಟ್ರೈಲರ್ ನ ಬ್ರೇಕ್ ಡೌನ್ ಮಾಡ್ತಾ ಈ ಸೂಪರ್ ಮ್ಯಾನ್ ಮೂವಿ ನೋಡೋದಕ್ಕಿಂತ ಮುಂಚೆ ನಾವೇನೇನೆಲ್ಲ ತಿಳ್ಕೊಂಡಿರ್ಬೇಕು ಅನ್ನುವಂತಹ ಘಟನೆಗಳ ಬಗ್ಗೆ, ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ಸೂಪರ್ ಮ್ಯಾನ್ ಟ್ರೈಲರ್ ಶುರುವಾಗುತ್ತೆ. ಲೂಯಿಸ್ ಮತ್ತೆ ನಮ್ಮ ಕ್ಲಾರ್ಕ್ ಕೆಂಟ್ ಜೊತೆ, ಇವರಿಬ್ರು ಕೂಡ ಲವರ್ಸ್, ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಾರೆ. ಅದೆಲ್ಲ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಇಲ್ಲಿ ನಡೀತಾ ಇರುವಂತಹ ಕನ್ಸರ್ವೇಷನ್ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಡೈರೆಕ್ಟ್ ಆಗಿ ಲೂಯಿಸ್ ನಮ್ಮ ಕ್ಲಾರ್ಕ್ ಕೆಂಟ್ ಅನ್ನ ಕೇಳ್ತಾ ಇದ್ದಾಳೆ. ಅಂದ್ರೆ ಕ್ಲಾರ್ಕ್ ಕೆಂಟ್ ಅನ್ನ ಆಸ್ ಸೂಪರ್ ಮ್ಯಾನ್ ಆಗಿ ನನಗೊಂದು ಇಂಟರ್ವ್ಯೂ ಕೊಡು ಅಂತ ಕೇಳಿ ನಮ್ಮ ಸೂಪರ್ ಮ್ಯಾನ್ ನ ಇಂಟರ್ವ್ಯೂ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ನಮ್ಮ ಕ್ಲಾರ್ಕ್ ಕೆಂಟ್ ಅಂದ್ರೆ ನಮ್ಮ ಸೂಪರ್ ಮ್ಯಾನ್ ಕೂಡ ರೆಡಿ ಆಗ್ತಾನೆ. ಆಕೆ ಒಂದು ರೆಕಾರ್ಡರ್ನ ಕೂಡ ಆನ್ ಮಾಡಿ ಅಲ್ಲಿಡ್ತಾಳೆ. ಸೂಪರ್ ಮ್ಯಾನ್ ಹೇಳಿ ಮಿಸ್ ಲೇನ್, ಕೆಲವು ದಿನಗಳ ಹಿಂದೆ ನಿಮ್ಮ ಈ ಕಾಂಡಗಳು ತುಂಬಾ ಚರ್ಚೆಯಲ್ಲಿದ್ದಾವೆ. ಅವು ಕಾಂಡಗಳಲ್ಲ ಲೈನ್. ಇವತ್ತು ಈ ದೇಶದ ರಾಷ್ಟ್ರಪತಿಗಳು ನಿಮ್ಮ ಈ ಕಾರ್ಯ ಚಟುವಟಿಕೆಗಳನ್ನ, ಈ ನಿಮ್ಮ ಕರ್ಮಕಾಂಡಗಳನ್ನ ಚೆಕ್ ಮಾಡಲಿದ್ದಾರೆ. ನೀವು ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಕಾರ್ಯ ಚಟುವಟಿಕೆಗಳು, ಕರ್ಮಕಾಂಡಗಳ, ನಾನೊಂದು ಯುದ್ಧನ ತಡೆದಿದ್ದೀನಿ. ಹೀಗೆ ಒಬ್ರಿಗೊಬ್ರು ತುಂಬಾ ಸೀರಿಯಸ್ ಆಗಿ ಮಾತಾಡ್ಕೊಂತ ಹೋಗ್ತಾ ನಮ್ಮ ಸೂಪರ್ ಮ್ಯಾನ್ ನ ಟೋನ್ ಕೂಡ ಇಲ್ಲಿ ಬದಲಾಗುತ್ತೆ. ಸೂಪರ್ ಮ್ಯಾನ್ ತುಂಬಾ ಅಗ್ರೆಸಿವ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಆತನ ವಾಯ್ಸ್ ಬದಲಾಗ್ತಾ ಇರೋದನ್ನ ನೋಡಬಹುದು. ಆತ ತನ್ನನ್ನ ತಾನು ಒಬ್ಬ ಒಳ್ಳೆ ಮನುಷ್ಯ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನ ನಮ್ಗೆ ಇಲ್ಲಿ ಜೇಮ್ಸ್ ಗನ್ ಅವರು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಲೈಕ್ ನೀವು ಅವ್ರ ಜೊತೆ ಮೊದಲು ಮಾತಾಡ್ತಾ ಇದ್ರಲ್ಲ, ಅವಾಗ ನೋಡಬಹುದು ಕ್ಲಾರ್ಕ್ ಕೆಂಟ್ ಆಗಿ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ ನಮ್ಮ ಸೂಪರ್ ಮ್ಯಾನ್. ಅದೇ ಯಾವಾಗ ಸೂಪರ್ ಮ್ಯಾನ್ ಅನ್ನುವಂತ ಒಂದು ಸಬ್ಜೆಕ್ಟ್ ಅವ್ರು ಶಿಫ್ಟ್ ಆಗ್ತಾರೋ ಅವರ ವಾಯ್ಸ್ ತುಂಬಾ ಗಡ್ಸ್ ಆಗುತ್ತೆ. ಲೈಕ್ ಹಿ ವಾಂಟ್ ಟು ಸ್ಪೀಕ್ ಇನ್ ಅ ಬೇಸ್ ವಾಯ್ಸ್. ಸೊ ಇದು ನನ್ನನ್ನು ತುಂಬಾ ಅಟ್ರಾಕ್ಟ್ ಮಾಡ್ತು. ನಮ್ಮ ಜೇಮ್ಸ್ ಗನ್ ಅವರು ಒಂದು ಕ್ಯಾರೆಕ್ಟರ್ನ ಶಿಫ್ಟಿಂಗ್ ಅಲ್ಲಿ, ಆ ಕ್ಯಾರೆಕ್ಟರ್ ಬದಲಾವಣೆಯಲ್ಲಿ ತುಂಬಾ ಮೌಲ್ಯವನ್ನ ತುಂಬುತ್ತಾರೆ. ಸೊ ಹಾಗೆ ನಾವು ಫ್ರೇಮ್ಗಳನ್ನ ನೋಡ್ಕೊಂಡು ಹೋದ್ರೆ ಮೆಟ್ರೋಪಾಲಿಟನ್ ನಲ್ಲಿ ಯಾವುದೋ ಒಂದು ಸ್ಪೇಸ್ ಶಿಪ್ ಬಂದು ಬಿದ್ದಿರೋದನ್ನ ನಾವು ನೋಡಬಹುದು. ನಾವಿಡೀ ಈ ಓಲ್ಡ್ ಟೀಸರ್ ಅಲ್ಲಿ ನೋಡ್ಕೊಂಡ್ ಬಂದ್ರೆ ತುಂಬಾ ಟೆಕ್ನಾಲಜಿಯನ್ನ ಅತ್ಯಂತ ಫ್ಯೂಚರಿಸ್ಟಿಕ್ ಆಗಿ ತೋರಿಸಿರೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಾನ್ ಯಾಕೆ ಈ ಟೆಕ್ನಾಲಜಿ ತುಂಬಾ ಫ್ಯೂಚರಿಸ್ಟಿಕ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಟೆಕ್ನಾಲಜಿಗಳು ತುಂಬಾ ಫ್ಯಾಸಿನೇಟಿಂಗ್ ಆಗಿದಾವೆ. ಅಲ್ಲಿ ಬಳಸ್ತಾ ಇರುವಂತಹ ತಂತ್ರಜ್ಞಾನದ ಡಿಸೈನ್ ಆಗಿರ್ಬೋದು, ಅಲ್ಲಿನ ಸ್ಪೇಸ್ ಶಿಪ್ ಗಳ ಡಿಸೈನ್ ಆಗಿರ್ಬೋದು, ವಾರ್ ಮಿಷನ್ ಗಳ ಡಿಸೈನ್ ಆಗಿರ್ಬೋದು, ಅದರಲ್ಲೂ ಕೂಡ ನಮ್ಮ ಲೆಕ್ಸ್ ಲೂಥರ್ ಜೊತೆ ಒಬ್ಳು ಲೇಡಿ ಬರ್ತಾಳೆ, ಆಕೆ ಹತ್ರ ಇರುವಂತಹ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲ ಫ್ಯಾಸಿನೇಟಿಂಗ್ ಆಗಿದೆ. ಸೊ ಟ್ರೈಲರ್ ಅಲ್ಲಿ ಮುಂದೆ ಹೋಗ್ತಾ ಈ ತರ ಸುಮಾರು ಘಟನೆಗಳು ನಮಗೆ ಕಾಣಸಿಗ್ತವೆ. ಇದಾದ್ಮೇಲೆ ನಾವು ನಮ್ಮ ರಿಕ್ ಫ್ಲಾಗ್ ಸೀನಿಯರ್ ಅವರನ್ನ ನೋಡ್ತೀವಿ. ಈಗ ನಮ್ಮ ರಿಕ್ ಫ್ಲಾಗ್ ಸೀನಿಯರ್ ಅವರು ಸೆಕ್ರೆಟರಿ ಆಫ್ ಡಿಫೆನ್ಸ್ ಆಗಿದ್ದಾರೆ. ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ನಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಕೂಡ. ಸೊ ಹಾಗೆ ಮುಂದೆ ಹೋದ್ರೆ ಅವರಿಬ್ಬರ ಕನ್ಸರ್ವೇಷನ್ ಸಿಗುತ್ತೆ. ಇಲ್ಲಿ ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಲೂಯಿಸ್, ನೀನೊಂದು ವಾರ್ನ ನಿಲ್ಸಿದ್ಯಾ, ಒಂದು ವಾರ್ನ ನಿಲ್ಸೋದಕ್ಕೆ ನಿನ್ಗೆ ಪರ್ಮಿಷನ್ ಯಾರು ಕೊಟ್ರು ಅಂತ ಕೇಳಿದ್ರೆ, ಅದಕ್ಕೆ ಸೂಪರ್ ಮ್ಯಾನ್, ನಾನು ವಾರ್ ನಿಲ್ಸಿಲ್ಲ, ಅಲ್ಲಿದ್ದಂತ ಜನಗಳನ್ನ ಕಾಪಾಡಿದ್ದೀನಿ ಅಂತ ಹೇಳಬೇಕಾದ್ರೆ ಅವನೊಳಗಿರುವಂತಹ ಆ ಮನುಷ್ಯತ್ವವನ್ನ ಅವನು ಬಿಂಬಿಸ್ತಾ ಇರೋದು ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಗುರು, ಇದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಸೀನ್ ಇತ್ತು. ಅದೇನು ಅಂತಂದ್ರೆ ಅದೇ ಆ ವಾರ್ ಸೀನ್. ಆ ವಾರ್ ಸೀನ್ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಇತ್ ಕಡೆ ಬರ್ತಾ ಇರುವಂತಹ ಆರ್ಮಿ ಏನಿದೆ ಅದು ಫುಲ್ ಫ್ಲೆಜ್ಡ್ ಆಗಿದೆ. ಅಂದ್ರೆ ಟ್ಯಾಂಕ್ ಇದೆ, ಬಂದೂಕ್ ಇದೆ, ದೇ ಆರ್ ರೆಡಿ ಟು ಫೈಟ್. ಬಟ್ ಅದರ ಅಪೋಸಿಟ್ ಟೀಮ್ ಅನ್ನ ನೀವು ನೋಡಿದ್ರೆ ದೇ ಆರ್ ಹ್ಯಾಡ್ ನಥಿಂಗ್. ಅವ್ರು ಜನಸಾಮಾನ್ಯರು ಅನಿಸುತ್ತೆ, ಅವರು ಕಾರ್ಗಳ ಜೊತೆ ನಿಂತಿದ್ದಾರೆ. ಸೊ ಈ ಸೀನ್ ಬಗ್ಗೆನೇ ನಮ್ಮ ಲೂಯಿಸ್ ಮತ್ತೆ ನಮ್ಮ ಕ್ಲಾರ್ಕ್ ಕೆಂಟ್ ಮಾತಾಡ್ತಾ ಇದಾರೆ ಅಂತ ನಮ್ಗೆ ಇಲ್ಲಿ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ಈ ಒಂದು ಇಡೀ ಆರ್ಮಿ ನಿಂತಿರುವಂತದ್ದು ಯಾವುದೋ ಒಂದು ಇನ್ನೊಂದು ಆರ್ಮಿಯ ವಿರುದ್ಧ ಅಲ್ಲ, ಜನಸಾಮಾನ್ಯರ ವಿರುದ್ಧ. ಆ ಜನಸಾಮಾನ್ಯರನ್ನ ಕಾಪಾಡಿದ ನಮ್ಮ ಸೂಪರ್ ಮ್ಯಾನ್ ಆ ವಾರ್ ಅನ್ನ ಡೆಸ್ಟ್ರಾಯ್ ಮಾಡಿಲ್ಲ. ಸೊ ಇದು ನಮ್ಗೆ ಮುಂದೆ ಗೊತ್ತಾಗುತ್ತೆ ಕೂಡ. ಎಲ್ಲರೂ ಗೌರ್ಮೆಂಟ್ ಅಧೀನದಲ್ಲಿದ್ದಾರೆ, ಎಲ್ಲ ನಮ್ಮ ಹಿಡಿತದಲ್ಲೇ ಇದೆ, ಆದ್ರೆ ನಮ್ಮ ಹಿಡಿತದಲ್ಲಿ ಇಲ್ಲದೆ ಇರೋನು ನೀನೊಬ್ನೇ ಅನ್ನುವಂತಹ ಡೈಲಾಗ್ ಗಳನ್ನ ಕೂಡ ನಾವಿಲ್ಲಿ ಕೇಳ್ತೀವಿ. ಹಾಗೆ ಮುಂದಿನ ಫ್ರೇಮ್ ಕಡೆ ಹೋದ್ರೆ ಅವರು ನಮ್ಮ ಸೂಪರ್ ಮ್ಯಾನ್ ನ ಅರೆಸ್ಟ್ ಮಾಡ್ತಾ ಇದ್ದಾರೆ.
ನಿಮಗೆ ನೆನಪಿರ್ಬೋದು, ನಮ್ಮ ಹೆನ್ರಿ ಕ್ಯಾವಿಲ್ ಸೂಪರ್ ಮ್ಯಾನ್ ನ ಯಾರು ಮುಟ್ಟೋದಿಕ್ ಕೂಡ ಆಗಿರ್ಲಿಲ್ಲ. ಅವರೇ ಸ್ವತಃ ಹೋಗಿ ಜೈಲಲ್ಲಿ ತನ್ನನ್ನ ತಾನು ಬಂದಿ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ನಮ್ಮ ಸೂಪರ್ ಮ್ಯಾನ್ ನ ವಿತ್ ಪವರ್ಫುಲ್ ಆಗಿ ಹಿಡಿದಿದ್ದಾರೆ. ಸೊ ಈ ಬ್ಲಾಕ್ ಸೂಟ್ ಹಾಕೊಂಡಿರುವಂತ ವ್ಯಕ್ತಿ ಮೇಲೆ ಇರುವಂತ ಆ ಯು ಸಿಂಬಲ್ ನ ನೋಡಿದ್ರೆ ನನ್ಗೇನು ಇದು ಅಲ್ಟ್ರಾ ಮ್ಯಾನ್ ನ ಯು ಸಿಂಬಲ್ ಅನ್ಸುತ್ತೆ. ಯಾಕಂತಂದ್ರೆ ಅಲ್ಟ್ರಾ ಮ್ಯಾನ್ ಒಬ್ಬ ಬೇರೆ ಯೂನಿವರ್ಸ್ ಇಂದ ಬಂದಿರುವಂತ ವ್ಯಕ್ತಿ, ಲೈಕ್ ನಮ್ಮ ಸೂಪರ್ ಮ್ಯಾನ್ ತರಾನೇ, ಬಟ್ ಈಸ್ ಅ ಈವಿಲ್ ವರ್ಷನ್ ಆಫ್ ಅವರ್ ಸೂಪರ್ ಮ್ಯಾನ್ ಅಂತ ಅನ್ಕೊಂಡ್ರು ಏನ್ ತಪ್ಪಿಲ್ಲ. ಸೊ ಈ ಅಲ್ಟ್ರಾ ಮ್ಯಾನ್ ಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯ್ತು, ಇವನು ಕೂಡ ಬೇರೆ ಯೂನಿವರ್ಸ್ ಇಂದ ಅಥವಾ ಬೇರೆ ಗ್ರಹದಿಂದ ಬಂದಿರುವಂತಹ ಒಬ್ಬ ಪುಣ್ಯಾತ್ಮ. ಇವನು ಕೂಡ ನಮ್ಮ ಸೂಪರ್ ಮ್ಯಾನ್ ತರಾನೇ ಒಳ್ಳೆ ಪವರ್ ನ ಹ್ಯಾಂಡಲ್ ಮಾಡ್ತಾನೆ. ಇವನು ಕೂಡ ಸೂಪರ್ ಮ್ಯಾನ್ ತರಾನೇ ಯೂನಿಫಾರ್ಮ್ ಮಾಡ್ಕೋತಾನೆ. ಆದರೆ ಇವನ ಎದೆ ಮೇಲೆ ಎಸ್ ಬದಲಾಗಿ ಯು ಸಿಂಬಲ್ ಇರುತ್ತೆ. ಅದಕ್ಕೆ ಇವನನ್ನ ಅಲ್ಟ್ರಾ ಮ್ಯಾನ್ ಅಂತ ಕರೀತಾನೆ. ಈಸ್ ಅ ಈವಿಲ್ ವರ್ಜನ್ ಆಫ್ ಸೂಪರ್ ಮ್ಯಾನ್ ಅಂತ ನನಗೆ ಇವನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗಳು ಸಿಕ್ತು. ಇವನು ಈಗ ನಮ್ಮ ರೆಡ್ ಫ್ಲಾಗ್ ಸೀನಿಯರ್ ಜೊತೆ ಇರೋದು ನಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಅವರ್ ಗೌರ್ಮೆಂಟ್ ಅಂತ ಅಂದ್ರೆ ನಮ್ಮ ಗೌರ್ಮೆಂಟ್ ಇವನನ್ನೇನಾದ್ರೂ ಇಲ್ಲಿ ಸೃಷ್ಟಿ ಮಾಡ್ತಾ ಅಥವಾ ಇವನು ಕೂಡ ನಮ್ಮ ಕ್ಲಾರ್ಕ್ ಕೆಂಟ್ ತರ ಬೇರೆ ಗ್ರಹದಿಂದ ಬಂದಿರೋಣ ಅನ್ನುವಂತ ಪ್ರಶ್ನೆಗಳಿಗೆ ನಮ್ಗೆ ಸಿನಿಮಾದಲ್ಲೇ ಉತ್ತರ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಗುರು, ಈ ಅಲ್ಟ್ರಾ ಮ್ಯಾನ್ ಕ್ರಿಪ್ಟೋನೈಟ್ ಇಂದ ತನ್ನ ಪವರ್ ನ ಎನ್ಹಾನ್ಸ್ ಮಾಡ್ಕೋತಾನೆ ಗೊತ್ತಾ. ನಮ್ಮ ಸೂಪರ್ ಮ್ಯಾನ್ ಗೆ ಈ ಕ್ರಿಪ್ಟೋನೈಟ್ ವೀಕ್ನೆಸ್ ಆದ್ರೆ ಈ ಅಲ್ಟ್ರಾ ಮ್ಯಾನ್ ಗೆ ಕ್ರಿಪ್ಟೋನೈಟ್ ಪವರ್ನೆಸ್. ಸೊ ಯಾಕೆ ಇವರು ನಮ್ಮ ಈ ಸೂಪರ್ ಮ್ಯಾನ್ ನ ಈಗ ಅರೆಸ್ಟ್ ಮಾಡ್ತಾ ಇದಾರೆ ಅಂತಂದ್ರೆ, ನಾವು ಮುಂದಿನ ಫ್ರೇಮ್ ಅಲ್ಲಿ ನೋಡಬಹುದು ಒಂದು ಮಾನ್ಸ್ಟರ್ ವಿರುದ್ಧ ಇವರು ಹೋರಾಡ್ತಾ ಇರುವಂತ ಸ್ಥಿತಿಯಲ್ಲಿ ಅಥವಾ ಆ ಪರಿಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಆಗುವಂತ ನಷ್ಟ, ಡಿಸ್ಟ್ರಕ್ಷನ್, ಆ ಡಿಸ್ಟ್ರಕ್ಷನ್ ಗೆಲ್ಲ ಹೊಣೆ ಈ ಸೂಪರ್ ಮ್ಯಾನ್ ಅಂತ ತಿಳ್ಕೊಂಡು ಆತನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ವಿತೌಟ್ ನಮ್ಮ ಪರ್ಮಿಷನ್ ಇಲ್ದಂಗೆ. ನೀನ್ ಹೇಗೆ ಇವನ್ನೆಲ್ಲ ಅಟೆಂಡ್ ಮಾಡ್ತೀಯಾ? ಇಷ್ಟು ಮಾಸಿವ್ ಡಿಸ್ಟ್ರಕ್ಷನ್ ಗೆ ಕಾರಣ ನಿನ್ನ ಈ ಆಕ್ಷನ್ ಗಳೇ ಆಗಿದಾವೆ. ಅದರಿಂದ ನಿನ್ನನ್ನ ನೀನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಂತೂ ಆಗಲ್ಲ, ನಾವು ನಿನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿ ಗೌರ್ಮೆಂಟ್ ನಮ್ಮ ಸೂಪರ್ ಮ್ಯಾನ್ ವಿರುದ್ಧ ಬಿದ್ದಿರೋದನ್ನ ನಾವಿಲ್ಲಿ ನೋಡಬಹುದು. ನಮ್ಮ ಹತ್ರನೂ ಕೂಡ ಸೂಪರ್ ಹೀರೋಸ್ ಇದಾರೆ, ಟೆಕ್ನಾಲಜಿ ಇದೆ, ನಾವೇ ಅದನ್ನ ಕಂಟ್ರೋಲ್ ಮಾಡ್ಕೊಂತೀವಿ. ನೀನ್ ಯಾಕೆ ಬಂದು ಸೆಂಟರ್ ಅಲ್ಲಿ ಇಷ್ಟೊಂದು ಡಿಸ್ಟ್ರಕ್ಷನ್ ನ ಕಾಸ್ ಮಾಡ್ತೀಯಾ ಅಂತ ಹೇಳಿ ನಮ್ಮ ಸೂಪರ್ ಮ್ಯಾನ್ ನ ಅವ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಸೀನ್ ಅನ್ನ ನಾವು ಇಂದಿನ ಟೀಸರ್ ಅಲ್ಲೂ ಕೂಡ ನೋಡಿದ್ವಿ. ಅದೇನು ಅಂತಂದ್ರೆ ಒಬ್ಳು ಬಾಲಕಿಯನ್ನ ಕಾಪಾಡುವಂತ ನಮ್ಮ ಸೂಪರ್ ಮ್ಯಾನ್ ನ ಸೀನ್. ಇಂದಿನ ಟೀಸರ್ ಅಲ್ಲಿ ಕೆಲವು ಬಿಲ್ಡಿಂಗ್ ಗಳು ಇರ್ಲಿಲ್ಲ, ಈಗಿನ ಟೀಸರ್ ಅಲ್ಲಿ ಬಿಲ್ಡಿಂಗ್ ಗಳು ಇದಾವೆ. ಪೋಸ್ಟ್ ಪ್ರೊಡಕ್ಷನ್ ಆಗ್ಬೇಕಾದ್ರೆ ಇದನ್ನೆಲ್ಲ ಫಿಕ್ಸ್ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ನಮ್ಗಿಲ್ಲ. ಸೊ ಮುಂದಿನ ಸೀನ್ ಕಡೆ ಹೋದ್ರೆ ಒಂದು ಮೆಟಲ್ ಟೈಪ್ ಇರುವಂತಹ ರೋಬೋಟ್ ನಮ್ಮ ಸೂಪರ್ ಮ್ಯಾನ್ ನ ಕುತ್ತಿಗೆ ಹಿಡ್ಕೊಂಡು ಒಳದ ಎಳ್ಕೊಂಡು ಹೋಗ್ತಾ ಇದೆ. ಸೊ ಈ ರೋಬೋಟ್ ನ ಹೆಸರು ಆಮರ್ ಆಫ್ ಬೋರೋವಿಯಾ. ಬೋರೋವಿಯಾ ಅನ್ನೋದು ಒಂದು ಜಾಗ, ಅದೇ ಬ್ಯಾಟಲ್ ನಡೀತೈತಲ್ಲ ಅದೇ ಜಾಗ. ಆ ಜಾಗದಲ್ಲಿ ನಡೆಯುವಂತ ಫೈಟ್ ಅನ್ನೇ ಎಕ್ಸ್ಟೆಂಡೆಡ್ ಸೀನ್ ಇದಾಗಿರುತ್ತೆ ಅನ್ನೋದು ನನ್ನ ಪ್ರಕಾರ ಅನ್ಸುತ್ತೆ. ಯಾಕಂತಂದ್ರೆ ನಾವು ಮುಂದಿನ ಸೀನ್ ಅಲ್ಲಿ ನಮ್ಮ ಗೈ ಗಾರ್ಡನರ್ ನ ಸೀನ್ ಕೂಡ ನೋಡಬಹುದು. ನಮ್ಮ ಗೈ ಗಾರ್ಡನರ್ ಕೂಡ ಅವನ ಗ್ರೀನ್ ಲ್ಯಾಟರ್ ಪವನಿಂದ ಒಂದು ಟ್ಯಾಂಕ್ ಅನ್ನ ಎತ್ತಿ ಬಿಸಾಡ್ತಾನೆ, ಅದೇ ಸೇಮ್ ಬೋರಾವಿಯಾ ಜಾಗದಲ್ಲಿ. ಸೊ ಈ ಬೋರಾವಿಯಾ, ಈ ಗ್ರೀನ್ ಲ್ಯಾಟರ್ ಮತ್ತೆ ಈ ನಮ್ಮ ಸೂಪರ್ ಮ್ಯಾನ್, ಈ ಆಮರ್ ಆಫ್ ಬೋರಾವಿಯಾ ಇದನ್ನೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಒಂಥರ ಮ್ಯಾನಿಪ್ಯುಲೇಷನ್ ಆಫ್ ಅವರ್ ಲೆಕ್ಸ್ ಲೂಥರ್ ಅನ್ಸುತ್ತೆ. ಬಿಕಾಸ್ ಈಸ್ ದ ಓನ್ಲಿ ಒನ್ ಪರ್ಸನ್ ಹೂ ಕ್ಯಾನ್ ಡೆಸ್ಟ್ರಾಯ್ ಎಂಟೈರ್ ಲೈಫ್ ಆಫ್ ಅವರ್ ಸೂಪರ್ ಮ್ಯಾನ್. ಈ ಪವರ್, ಈ ಟೆಕ್ನಾಲಜಿ ಇಷ್ಟನ್ನೆಲ್ಲ ಸೃಷ್ಟಿ ಮಾಡ್ತಾರೋ ನಮ್ಮ ಲೆಕ್ಸ್ ಲೂಥರ್ ಆಗಿರ್ತಾನೆ. ಇವನ್ ಹ್ಯಾಮರ್ ಆಫ್ ಬೋರಾವಿಯಾನ ಸೃಷ್ಟಿಕರ್ತನು ಕೂಡ ನಮ್ಮ ಲೆಕ್ಸ್ ಲೂಥರ್ ಆಗಿರ್ತಾನೆ ಅನ್ನುವಂತ ಒಂದು ಸಣ್ಣ ಪುಟ್ಟವಾದಂತಹ ನಂಬಿಕೆ ನನಗಿದೆ. ಯಾಕಂತಂದ್ರೆ ಸೊ ಸೂಪರ್ ಮ್ಯಾನ್ ವಿರುದ್ಧ ನಿಂತ್ಕೊಳ್ಳುವಂತಹ ಒಂದು ಮೂರ್ಖತನದ ಕೆಲಸವನ್ನ ಬೇರೆ ಯಾರು ಮಾಡಕ್ ಹೋಗಲ್ಲ. ಸೊ ಅವರಿಗೆ ಉತ್ತೇಜನ ಕೊಡೋನೆ ಲೆಕ್ಸ್ ಲೂಥರ್ ಆಗಿರ್ತಾನೆ. ಸೊ ನಮ್ಮ ಸೂಪರ್ ಮ್ಯಾನ್ ವಿರುದ್ಧ ಈಗ ಗೌರ್ಮೆಂಟ್ ವಿತ್ ಲೆಕ್ಸ್ ಲೂಥರ್ ಬಿದ್ದಿದ್ದಾರೆ. ಗೌರ್ಮೆಂಟ್ ನ ಕೂಡ ನಮ್ಮ ಲೆಕ್ಸ್ ಲೂಥರ್ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರಬಹುದು ನಮ್ಮ ಸೂಪರ್ ಮ್ಯಾನ್ ನ ವಿರುದ್ಧ. ಸೊ ಹಾಗೆ ಅದೇ ಸೀನ್ ಅನ್ನ ನಾವು ಗಮನ ಕೊಟ್ಟು ನೋಡಿದ್ರೆ ನಮ್ಮ ಆಮರ್ ಆಫ್ ಬೋರಾವಿಯಾ ಮತ್ತೆ ನಮ್ಮ ಸೂಪರ್ ಮ್ಯಾನ್ ನ ಫೈಟ್ ಅಲ್ಲಿ ಆ ಹಿಂದೆಗಡೆ ಕೆಲವು ಆಬ್ಜೆಕ್ಟ್ಸ್ ಗಳಿದಾವೆ ಅಥವಾ ಕೆಲವು ಶಿಪ್ಸ್ ಗಳಿದಾವೆ. ಅವೆಲ್ಲ ನನ್ನ ಪ್ರಕಾರ ಆಮರ್ ಆಫ್ ಬೋರಾವಿಯಾಗೆ ಸಪೋರ್ಟ್ ಮಾಡೋ ತರ ಇದಾವೆ. ಯಾಕಂತಂದ್ರೆ ಸೇಮ್ ಕಲರ್ ಗ್ರೇಡಿಂಗ್, ಸೇಮ್ ಕಲರ್ ಆಗಿದ್ದಾವೆ. ಅದರಿಂದ ಅನ್ಕೊಂಡೆ ಇದು ನಮ್ಮ ಹ್ಯಾಮರ್ಗೆ ಏನಾದರೂ ಡಿಸ್ಟ್ರಕ್ಷನ್ ಕಾಸ್ ಆದರೆ, ನಮ್ಮ ಸೂಪರ್ ಮ್ಯಾನ್ ಇಂದ ಏನಾದರೂ ನುಕ್ಸಾನ್ ಆದರೆ, ಅವ್ನಿಗೆ ಏನಾದರೂ ತೊಂದರೆ ಆದರೆ ಈ ಒಂದು ಗ್ಯಾಜೆಟ್ಸ್ಗಳು ಆತನ ಬಾಡಿಯನ್ನ ಫುಲ್ಫಿಲ್ ಮಾಡ್ಬೋದು ಅಥವಾ ಅವನ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ಬೋದು. ಲೈಕ್ ನಮ್ಮ ಐರನ್ ಮ್ಯಾನ್ಗೆ ಹಲ್ಕ್ ಬಸ್ಟರ್ ಸೂಟ್ ಪ್ರೊವೈಡ್ ಮಾಡ್ತಾ ಇತ್ತಲ್ಲ, ಅದೇ ರೀತಿ ಇದು ಕೂಡ ಯಾವುದೋ ಒಂದು ಸ್ಪೇಸ್ ಶಿಪ್ ಆಗಿರ್ಬೋದು ಹ್ಯಾಮರ್ ಆಫ್ ಬೋರಾವಿಯಾಗೆ ತನ್ನ ನೀಡ್ಫುಲ್ ಅಥವಾ ಡ್ಯಾಮೇಜ್ ಆಗಿರುವಂತ ಥಿಂಗ್ಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ. ನಾನು ಅವೇ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡೋದಕ್ಕೆ ಮೆಟಲ್ ಎರಡು ಸೇಮೇ ಇದೆ. ಅಥವಾ ನಾವು ಈ ತರ ಅನ್ಕೊಬಹುದು, ಈ ಹ್ಯಾಮರ್ ಆಫ್ ಬೋರಾವಿಯಾನ ನಮ್ಮ ಲೆಕ್ಸ್ ಲೂಥರ್ ಕಳ್ಸಿರೋದ್ರಿಂದ ಇವು ನಮ್ಮ ಲೆಕ್ಸ್ ಲೂಥರ್ನ ಕೆಲವು ರೆಕಾರ್ಡರ್ಸ್ ಇರ್ತಾವಲ್ಲ ಅವಾಗಿರ್ಬೋದು. ಇವರಿಬ್ಬರ ಫೈಟ್ ಗಳನ್ನ ರೆಕಾರ್ಡ್ ಮಾಡ್ಕೊಂಡು ಇವರಿಬ್ಬರುಗಳ ಆ ಫೈಟ್ ಅಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅವರ ಫೈಟಿಂಗ್ ಟ್ರಿಕ್ಸ್ ಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಲೆಕ್ಸ್ ಲೂಥರ್ ನಮ್ಮ ಸೂಪರ್ ಮ್ಯಾನ್ ನ ಡಿಫೀಟ್ ಮಾಡೋದಕ್ಕೆ ಇನ್ನೂ ಕೆಲವು ಐಡಿ ಅಡ್ವಾನ್ಸ್ ಆಗಿರುವಂತಹ ಪವರ್ ನ ಎನ್ಹಾನ್ಸ್ ಮಾಡುವಂತಹ ಮಿಷನರೀಸ್ ಗಳನ್ನ ಕಂಡುಹಿಡಿಬಹುದು. ನನಗೆ ಯಾಕೆ ತರ ಅನಿಸ್ತು ಅಂತಂದ್ರೆ ನೆಕ್ಸ್ಟ್ ಶಾಟ್ ಅಲ್ಲಿ ನೀವು ನೋಡಬಹುದು ನಮ್ಮ ಸೂಪರ್ ಮ್ಯಾನ್ ಮೇಲಿಂದ ಕೆಳಗಡೆ ಬಿದ್ದಾಗ ಆ ಬಿದ್ದಿದ್ದಂತ ಜಾಗದಲ್ಲೂ ಕೂಡ ಇದೇ ಡಿವೈಸ್ ಇತ್ತು. ನೋಡಿ ಅಲ್ಲೇ ಇದೆ, ನೋಡಿ ಆ ಡಿವೈಸ್ ಅಲ್ಲೇ ಇತ್ತು. ಅದರಿಂದ ಇದೊಂದು ರೆಕಾರ್ಡರ್ ಆಗಿರ್ಬೋದು. ನಮ್ಮ ಸೂಪರ್ ಮ್ಯಾನ್ ನ ವೀಕ್ನೆಸ್ ಗಳನ್ನ ಅಥವಾ ಅವನ ಸ್ಟ್ರಾಂಗ್ನೆಸ್ ಗಳನ್ನ ಅಥವಾ ಅವನ ಫೈಟಿಂಗ್ ಸ್ಕಿಲ್ಸ್ ಗಳನ್ನ ರೆಕಾರ್ಡ್ ಮಾಡುವಂತ ನಮ್ಮ ಲೆಕ್ಸ್ ಲೂಥರ್ ನ ಡಿವೈಸ್ ಆಗಿರ್ಬೋದು ಅಂತ ಅನ್ನಿಸ್ತು. ನಮ್ಮ ಸೂಪರ್ ಮ್ಯಾನ್ ಇಂದ ಬಿದ್ದಾಗ ನಮ್ಮ ಸೂಪರ್ ಮ್ಯಾನ್ ನ ಯಾರು ಕೂಡ ಎತ್ತೋದಿಲ್ಲ, ಅಲ್ಲಿದ್ದಂತ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಸೂಪರ್ ಮ್ಯಾನ್ ನ ಎತ್ಕೊಂಡ್ ಬರ್ತಾನೆ, ಆತನಿಗೆ ಸಪೋರ್ಟ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಸೊ ಅಲ್ಲಿಂದ ನಮ್ಮ ಸೂಪರ್ ಮ್ಯಾನ್ ಆರ್ಕೊಂಡ್ ಮೇಲೆ ಹೋಗ್ತಾರೆ. ಆ ಆರ್ಕೊಂಡು ಹೋಗ್ಬೇಕಾದ್ರೆ ನಾವು ನೋಡಬಹುದು ಅಲ್ಲಿ ಒಂದು ಬಿಲ್ಡಿಂಗ್ ಹೆಸರಿದೆ ಲಾರ್ಡ್ ಟೆಕ್. ಆ ಲಾರ್ಡ್ ಟೆಕ್ ಅನ್ನುವಂತ ಒಂದು ಬಿಲ್ಡಿಂಗ್. ಸೊ ಹಾಗೆ ನೀವು ಅಲ್ಲಿರುವಂತ ಆ ಸಿಂಬಲ್ ಅನ್ನ ಗಮನಿಸಿದ್ರೆ ಇದೇ ಸೇಮ್
ಸೇಮ್ ಸಿಂಬಲ್ ನಮ್ಮ ಗ್ರೀನ್ ಲ್ಯಾಂಟರ್ನ್ ಆಗಿರುವಂತ ಗೈ ಗಾರ್ಡನರ್, ಹಾಗರ್ ಮತ್ತೆ ನಮ್ಮ ಮಿಸ್ಟರ್ ಟೆರಿಫಿಕ್ ಅವ್ರ ಹತ್ರನೂ ಕೂಡ ಇದೇ ಸಿಂಬಲ್ ಇದೆ. ದಟ್ ಮೀನ್ಸ್ ದೇ ಆರ್ ವರ್ಕಿಂಗ್ ಫಾರ್ ದಿಸ್ ಲಾಟೆಕ್. ಅದೇ ಮ್ಯಾಕ್ಸ್ವೆಲ್ ಲಾರ್ಡ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮ್ಯಾಕ್ಸ್ವೆಲ್ ಲಾರ್ಡ್ ಅನ್ನ ನಾವು ಪೀಸ್ ಮೇಕರ್ ಟ್ರೈಲರ್ ಕೂಡ ನೋಡಿದ್ವಿ. ಅಲ್ಲಿ ನಮ್ಮ ಪೀಸ್ ಮೇಕರ್ ನ ಇಂಟರ್ವ್ಯೂ ಮಾಡೋದಕ್ಕೆ ಖುದ್ ಮ್ಯಾಕ್ಸ್ವೆಲ್ ಲಾರ್ಡ್ ಬಂದು ನಮ್ಮ ಪೀಸ್ ಮೇಕರ್ ಮುಂದೆ ನಿಂತಿದ್ದಾರೆ. ಸೊ ಮುಂದಿನ ಸೀನ್ ಎಷ್ಟು ಆಸಮ್ ಆಗಿದೆ ಅಂತಂದ್ರೆ ಈ ಒಂದು ಲೇಡಿನ ನೋಡ್ತೀವಿ. ಈ ಲೇಡಿನ ಇಂಜಿನಿಯರ್ ಅಂತ ಕರೀತಾರೆ. ಈ ಇಂಜಿನಿಯರ್ ನ ಬ್ಲಡ್ ನ್ಯಾನೋ ಟೆಕ್ ಇಂದ ರೆಡಿ ಆಗಿರುತ್ತೆ. ಅಂದ್ರೆ ಈಕೆಯ ಓಲ್ ಬಾಡಿ ಅಥವಾ ಈಕೆಯ ಓಲ್ ಸೂಟ್ ಇಸ್ ಡಿಸೈನ್ ಫ್ರಮ್ ದ ನ್ಯಾನೋ ಬಾಟ್ಸ್. ಆ ನ್ಯಾನೋ ಬ್ಯಾಟ್ಸ್ ಗಳಿಂದ ಆಕೆ ಯಾವ ತರ ವೆಪನ್ ಬೇಕೋ ಆ ತರ ವೆಪನ್ ಗಳನ್ನ ಆಕೆ ಸೃಷ್ಟಿ ಮಾಡ್ಕೊಬಹುದು. ಮುಂದೆ ನಮ್ಮ ಸೂಪರ್ ಮ್ಯಾನ್ ನ ರೋಬೋಟ್ಸ್ ಗಳನ್ನ ಆಕೆ ಕತ್ತರಿಸೋದನ್ನ ನಾವು ನೋಡಬಹುದು. ಸೊ ಆಗ ಅಲ್ಲೇ ಇದ್ದಂತ ಕ್ರಿಪ್ಟೋ ಆಕೆ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಕೆಯ ಸಂಪೂರ್ಣ ಬಾಡಿ ಡಿಸೈನ್ಡ್ ಬೈ ನ್ಯಾನೋ ಬಾಟ್ಸ್. ಹಾಗೆ ನೀವು ಗಮನ ಕೊಟ್ಟು ಕೆಲವು ಬಾಟ್ಸ್ ಗಳನ್ನ ನೋಡಿದ್ರೆ ಅವು ಅವಾಗವೇ ಪಾಪ್ ಆಗ್ತಾ ಇದಾವೆ. ಲೆಕ್ಸ್ ಲೂಥರ್ ಅವರು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ಒಬ್ರು ಮಹಿಳೆ ಕೂಡ ಬರ್ತಾ ಇದಾರೆ. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದೆ ತಿಳಿಸಿ. ಇದಾದ್ಮೇಲೆ ನೆಕ್ಸ್ಟ್ ಶಾಟ್ ಅಲ್ಲಿ ನಾವು ನಮ್ಮ ಕೈಜು ಮಾನ್ಸ್ಟರ್ ನ ಕಾಲಡಿಗೆ ಸಿಕ್ಕಿ ಸಾಯ್ತಾ ಇರುವಂತ ಮಹಿಳೆಯನ್ನ ಕಾಪಾಡುವಂತ ಸೂಪರ್ ಮ್ಯಾನ್ ನ ನೋಡ್ತೀವಿ. ನೆಕ್ಸ್ಟ್ ಶಾಟ್ ಅಲ್ಲಿ ನಮ್ಮ ಸೂಪರ್ ಮ್ಯಾನ್ ಮತ್ತೆ ಲೂಯಿಸ್ ನ ಸಮ್ಮಿಲನವನ್ನ ನೋಡ್ತೀವಿ. ಅವ್ರ ಹಿಂದೆಗಡೆ ಒಂದು ಪರ್ಪಲ್ ಮತ್ತೆ ಗ್ರೀನ್ ಕಲರ್ ಆಗಿರುವಂತಹ ಒಂದು ಶೀಲ್ಡ್ ಅಥವಾ ಒಂದು ಲೈಟ್ ಪ್ರೊಜೆಕ್ಷನ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ. ಇದು ನಮ್ಮ ಗ್ರೀನ್ ಲ್ಯಾಂಟರ್ನ್ ನ ಪವರ್ ಇಂದ ಸೃಷ್ಟಿ ಆಗ್ತಾ ಇರುವಂತಹ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಅಂತ ನನ್ಗೆ ಅನ್ಸ್ತಾ ಇದೆ. ನೆಕ್ಸ್ಟ್ ಶಾಟ್ ಅಲ್ಲಿ ಪ್ರಾಪರ್ ಲುಕ್ ಆಫ್ ಅವರ್ ಮಿಸ್ಟರ್ ಟೆರಿಫಿಕ್ ನ ನೋಡ್ತೀವಿ. ವಿತ್ ಇಸ್ ಸ್ಪಿಯರ್ ಬಾಲ್ಸ್ ಅಥವಾ ಟಿ ಸ್ಪಿಯರ್ಸ್ ಅಟ್ಯಾಕ್ ಮಾಡ್ತಾ ಇದಾವೆ. ಯಾವುದೋ ಒಂದು ಮಿಲಿಟರಿಯ ಕ್ಯಾಂಪ್ ನ ಬೇಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾವೆ ಅನ್ನುವಂತಹ ದೃಶ್ಯ ನಮ್ಗೆ ಇಲ್ಲಿ ಕಾಣ ಸಿಗುತ್ತೆ. ಸೊ ಇದೇ ಸೇಮ್ ದೃಶ್ಯವನ್ನ ನಾವು ಟೀಸರ್ 1 ಅಲ್ಲೂ ಕೂಡ ನೋಡಿದ್ವಿ. ಅದರಲ್ಲೂ ಇದೇ ಸೂಟ್ ಹಾಕೊಂಡಿರುವಂತಹ ವ್ಯಕ್ತಿಗಳು ನಮ್ಮ ಮಿಸ್ಟರ್ ಟೆರಿಫಿಕ್ ವಿರುದ್ಧ ನಿಂತ್ಕೊಂಡಿದ್ದಾರೆ. ನಮ್ಮ ಮಿಸ್ಟರ್ ಟೆರಿಫಿಕ್ ಅವರು ಅವರ ಟಿ ಸ್ಪಿಯರ್ಸ್ ಇಂದ ಯಾರನ್ನೋ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಶಾಟ್ ಅಲ್ಲಿ ನಮ್ಮ ಸೂಪರ್ ಮ್ಯಾನ್ ನ ಫುಲ್ ಸತ್ಯನಾಶ ಆಗಿರುವಂತಹ ಸೀನ್ ಅನ್ನ ನೋಡ್ತೀವಿ. ಅವರು ತನ್ನ ತಂದೆ ತಾಯಿಯರ ಮನೆಯಲ್ಲಿ ಸತ್ಯನಾಶ ಆಗಿ ಬಿದ್ದಿದ್ದಾರೆ. ಅವರನ್ನ ನರಿಶ್ ಮಾಡ್ತಾ ಇದ್ದಾರೆ ಅವರಿಬ್ಬರ ತಂದೆ ತಾಯಿ. ಸೊ ಇದೇ ಎಕ್ಸ್ಟೆಂಡೆಡ್ ಸೀನ್ ಅಲ್ಲಿ ಇದೇ ರೂಮ್ ಅಲ್ಲಿ ನಮ್ಮ ಕ್ರಿಪ್ಟೋ ಜೊತೆ ಸೂಪರ್ ಮ್ಯಾನ್ ಮಲಗಿರೋದನ್ನ ಗಮನಿಸಬಹುದು. ಇದಾದ್ಮೇಲೆ ನಾವೊಂದು ಇಂಟ್ರೆಸ್ಟಿಂಗ್ ಸೀನ್ ಅನ್ನು ನೋಡ್ತೀವಿ. ಒಂದು ಕೇಜ್ ಒಳಗಡೆ ನಮ್ಮ ಸೂಪರ್ ಮ್ಯಾನ್ ನ ಲೆಕ್ಸ್ ಲೂಥರ್ ನ ಆರ್ಮಿ ಅವರು ಅಥವಾ ಲೆಕ್ಸ್ ಲೂಥರ್ ನ ಸೋಲ್ಜರ್ ಗಳು ಹೊಡಿತಾ ಇರೋದನ್ನ ನೋಡ್ತೀವಿ. ವಿತ್ ಬಿಸೈಡ್ ಮೆಟಾಮಾರ್ಫೋ ಡಿಸಿ ಕಾಮಿಕ್ಸ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುವಂತ ಆಸಮ್ ಆಗಿರುವಂತ ಕ್ಯಾರೆಕ್ಟರ್ ಅಂತ ಅಂದ್ರೆ ಆತ ತನ್ನ ಬಾಡಿಯನ್ನ ಯಾವುದೇ ವಸ್ತುವಾಗಿ ಬದಲಾಯಿಸಬಹುದು, ಯಾವುದೇ ಮ್ಯಾಟರ್ ಆಗಿ ಬದಲಾಯಿಸಬಹುದು. ಅಷ್ಟು ಆಸಮ್ ಆಗಿರುವಂತ ಕ್ಯಾರೆಕ್ಟರ್ ಈ ಮೆಟಾಮಾರ್ಫೋ. ನೀವು ಗಮನಿಸಬಹುದು ಮೆಟಾಮಾರ್ಫೋ ಕಾಲೇ ಒಂಥರ ಇದೆ, ಕೈಯೇ ಒಂಥರ ಇದೆ, ಮುಖಾನೇ ಒಂಥರ ಇದೆ. ಆ ಕೇಜ್ ಒಳಗಡೆ ಆ ಕೇಜ್ ನ ನೀವು ಗಮನಿಸಬಹುದು ಗ್ಲಾಸ್ ಇಂದ ಕವರ್ ಆಗಿ. ನಾವು ಹಾಗೆ ಮಿಸ್ಟರ್ ಮೆಟಾಮಾರ್ಫೋನ ಸರಿಯಾಗಿ ಗಮನಿಸಿದ್ರೆ ಅವನ ಒಂದು ಕೈಯಲ್ಲಿ ಕ್ರಿಪ್ಟೋನೈಟ್ ಆಗಿರೋದನ್ನ ಗಮನಿಸಬಹುದು. ಸೊ ಯಾವಾಗ ನಮ್ಮ ಮೆಟಾಮಾರ್ಫೋ ಜೊತೆ ನಮ್ಮ ಸೂಪರ್ ಮ್ಯಾನ್ ಅನ್ನು ಕೂಡ ಆಗ್ತಾರೋ ಆಗ ಸೂಪರ್ ಮ್ಯಾನ್ ಕಂಪ್ಲೀಟ್ ಆಗಿ ವೀಕ್ ಆಗೋದನ್ನು ನಾವಿಲ್ಲಿ ಗಮನಿಸಬಹುದು. ಹೇಗೆ ಅಂತಂದರೆ ಕ್ರಿಪ್ಟೋನೈಟ್ನ ಪವರಿಂದ, ಮೆಟಾಮಾರ್ಫೋ ಕೈಯಲ್ಲಿರುವಂಥ ಕ್ರಿಪ್ಟೋನೈಟ್ನ ಪವರಿಂದ ಈ ನಮ್ಮ ಸೂಪರ್ ಮ್ಯಾನ್ ತುಂಬಾ ವೀಕ್ ಆಗ್ತಾ ಇದ್ದಾನೆ. ಫೈನಲಿ ನಮ್ಮ ಸೂಪರ್ ಮ್ಯಾನ್ ಆ ಬ್ಯಾರಿಯರ್ ನ ಅಥವಾ ಗ್ಲಾಸ್ ಕೇಜ್ ಅನ್ನ ಹೊಡೆದಾಕ್ತಾನೆ. ಐ ಹೋಪ್ ವಿತ್ ದ ಸಪೋರ್ಟ್ ಆಫ್ ಅವರ್ ಮೆಟಾಮಾರ್ಫೋ. ಹಾಗೆ ಆ ಕೇಜ್ ಅಲ್ಲಿ ನೀವು ಗಮನಿಸಿದ್ರೆ ಒಬ್ಳು ಮಹಿಳೆ ಕೂಡ ಇದ್ದಾಳೆ. ಒಂದು ಪರ್ಪಲ್ ಕಲರ್ ಡ್ರೆಸ್ ಅನ್ನ ಹಾಕೊಂಡಿರುವಂತ ಮಹಿಳೆ ಕೂಡ ಇದ್ದಾರೆ. ಅಂದ್ರೆ ಒಂದೇ ಕೇಜ್ ಅಲ್ಲಿ 3 ಜನ ಇದ್ದಾರೆ. ಆ 3 ಜನದಲ್ಲಿ ನಮ್ಮ ಸೂಪರ್ ಮ್ಯಾನ್ ಅನ್ನ ನಮ್ಮ ಲೆಕ್ಸ್ ಲೂಥರ್ ಸೋಲ್ಜರ್ ಅವರು ಹೊಡೆದು ಬಿಸಾಡ್ತಾ ಇದ್ದಾರೆ. ಈಕೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಇನ್ವೆಸ್ಟಿಗೇಷನ್ ಅಲ್ಲ ಸ್ಟಿಂಗ್ ಆಪರೇಷನ್ ಮಾಡ್ಬೇಕಾಗಿ ಬಂತು. ಆಂಟಿ ಹೆಸರು ಸಫಾಯಾ ಸ್ಟ್ಯಾಗ್, ಸ್ಟೈಲನ್ ಸ್ಟ್ಯಾಗ್ ಅವರ ಮಗಳು ನಮ್ಮ ಮೆಟಾಮಾರ್ಫೋನ ಲವ್ವರ್. ಸೊ ಇಲ್ಲಿ ಲವ್ವರ್ ನ ಇಟ್ಕೊಂಡು ನಮ್ಮ ಲೆಕ್ಸ್ ಲೂಥರ್ ಮೆಟಾಮಾರ್ಫೋಗೆ ಬ್ಲಾಕ್ ಮೇಲ್ ಮಾಡಿ ನಮ್ಮ ಸೂಪರ್ ಮ್ಯಾನ್ ನ ವೀಕ್ ಮಾಡ್ತಾ ಇರುವಂತಹ ಘಟನೆ ನಮ್ಗೆ ಇಲ್ಲಿ ಕಾಣ ಸಿಗ್ತಾ ಇದೆ. ಸೊ ಹಾಗೆ ಮುಂದಿನ ಸೀನ್ ಕಡೆ ಹೋದ್ರೆ ಮುಂದಿನ ಸೀನ್ ಅಲ್ಲಿ ನಮ್ಮ ಇಂಜಿನಿಯರ್ ಅವರು ನಮ್ಮ ಸೂಪರ್ ಮ್ಯಾನ್ ವಿರುದ್ಧ ಹೋರಾಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ನಾವು ಗಮನ ಕೊಟ್ಟು ನೋಡಿದ್ರೆ ಮಿಸ್ಟರ್ ಟೆರಿಫಿಕ್ ಅವ್ರನ್ನ ಟೆರಿಬಲ್ ಆಗಿ ಚಚ್ಚಿ ಬಿಸಾಡಿದ್ದಾರೆ ಇಂಜಿನಿಯರ್ ಅವರು. ನೆಕ್ಸ್ಟ್ ಶಾಟ್ ಅಲ್ಲಿ ಅಲ್ಲೇ ಇರುವಂತಹ ನದಿ ಅಥವಾ ಸಮುದ್ರ ಸೆಂಟ್ರಿಗೆ ಸೀಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತೀವಿ. ಟೆರಿಫಿಕ್ ಮತ್ತೆ ನಮ್ಮ ಲೂಯಿಸ್ ಅವರು ಒಟ್ಟಿಗೆ ಬರ್ತಾ ಇರೋದನ್ನ ನೋಡ್ತೀವಿ. ನಮ್ಮ ಕ್ಲಾರ್ಕ್ ಕೆಂಟ್ ಅವರು ತಮ್ಮ ಕೊಲೀಗ್ ಜೊತೆ ಇಲ್ಲಿ ಹ್ಯಾಪಿಯಾಗಿ ಕುಣಿದಾಡ್ತಾ ಇರೋದನ್ನ ಗಮನಿಸ್ತೀವಿ. ಸೊ ಹಾಗೆ ನಾವು ಮುಂದೆ ನೋಡ್ಕೊಂತ ಹೋದ್ರೆ ಫೈನಲ್ ಶಾಟ್ ಎಷ್ಟು ಆಸಮ್ ಆಗಿತ್ತು ಅಂತಂದ್ರೆ ಅದೊಂದು ವಾರ್ಡ್ ಅಲ್ಲಿ ನಡೀತಾ ಇರುವಂತ ಅಥವಾ ಕರಾಳತೆಯಲ್ಲಿ ಅಥವಾ ಯಾವುದೋ ಒಂದು ಸ್ಪೇಸ್ ಅಲ್ಲಿ ನಡೀತಾ ಇರುವಂತ ಸೀನ್ ಆಗಿರುತ್ತೆ. ಅಲ್ಲಿ ಎಲ್ಲ ಡಿಸ್ಟ್ರಕ್ಷನ್ ಆಗ್ಬಿಟ್ಟಿದೆ. ಆ ಡಿಸ್ಟ್ರಕ್ಷನ್ ಅಲ್ಲಿ ಎಕ್ಸಾಕ್ಟ್ ಸೂಪರ್ ಮ್ಯಾನ್ ನ ಲೇಸರ್ ಸೂಪರ್ ಮ್ಯಾನ್ ನ ಅಟ್ಯಾಕ್ ಮಾಡ್ತಾ ಇದೆ. ಇದೇನಿರ್ಬೋದು, ಇದು ಬೇರೆ ವಿಷನ್ ಆಫ್ ಅವರ್ ಸೂಪರ್ ಮ್ಯಾನ್ ಅಥವಾ ಹ್ಯಾಮರ್ ಆಫ್ ಬೋರಾವಿಯ ಡಿಸ್ಟ್ರಕ್ಷನ್ ಈ ಲೆವೆಲ್ ಕಾಸ್ ಆಗಿದ್ಯಾ ಅಥವಾ ಮಲ್ಟಿವರ್ಸಲ್ ಕತೆ ಏನಾದರೂ ಇಲ್ಲಿ ನಡೀತಾ ಇದೆಯಾ ಅನ್ನುವಂತ ವಿಚಾರಗಳನ್ನ ನಾವು ಮೂವಿ ರಿಲೀಸ್ ಆದ್ಮೇಲೆ ಮಾತಾಡೋಣ. ಮೂವಿನ ರಿವ್ಯೂ ಮಾಡ್ಕೊಂಡು ಮೂವಿನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಆಮೇಲೆ ಮೂವಿ ಬಗ್ಗೆ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ. ಟ್ರೈಲರ್ ಮಾತ್ರ ನೋಡೋದಕ್ಕೆ ಆಸಮ್ ಆಗಿತ್ತು, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇದುವರೆಗೂ ಇಷ್ಟು 2 ಟ್ರೈಲರ್ ರಿಲೀಸ್ ಆದ್ರೂ ಕೂಡ ಸ್ಟೋರಿಯನ್ನ ಅವರು ಲೀಕೇಜ್ ಮಾಡಲಿಲ್ಲ. ಇದಲ್ವಾ ಟ್ರೈಲರ್ ಗಳಂತಂದ್ರೆ, ಇದಲ್ವಾ ಸೀನ್ಸ್ ಗಳಂತಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೂಪರ್ ಮ್ಯಾನ್ ನ ಟೀಸರ್ ಆಸಮ್ ಆಗಿತ್ತು. ಇದನ್ನ ನೋಡ್ಬೇಕಾದ್ರೆ ನನಗೆ ಅವೆಂಜರ್ಸ್ ಗಳ ಟೀಸರ್ ತರ ನೆನಪಾಗ್ತಾ ಇತ್ತು. ಯಾಕಂತಂದ್ರೆ ಅಲ್ಲೂ ಇಷ್ಟೊಂದು ಮಾಸ್ ಡಿಸ್ಟ್ರಕ್ಷನ್ ನಡೀತಾ ಇತ್ತು, ಅಲ್ಲೂ ಇಷ್ಟೊಂದು ಘಟನೆಗಳು ಇದ್ವು, ಇಷ್ಟೊಂದು ಕ್ಯಾರೆಕ್ಟರ್ ಗಳಿದ್ವು. ಇವರೇನಾದ್ರೂ
ನಮ್ಮ ಮಾರ್ವೆಲ್ ಏನಾದ್ರು ಕಾಪಿ ಹೊಡಿತಾ ಇದಾರಾ? ನಮ್ಮ ಜೇಮ್ಸ್ ಗನ್ ಅವರು ಒಂದ್ಸಲ ಹೇಳಿದ್ರು, ಮಾರ್ವೆಲ್ ರೀತಿಯೇ ಇದನ್ನು ಕೂಡ ಒಂದು ದೊಡ್ಡ ಯೂನಿವರ್ಸ್ ಅನ್ನಾಗಿ ಮಾಡಿ ಒಂದು ದೊಡ್ಡ ಹೆಂಡಿಂಗ್ ಅನ್ನ ಕೊಟ್ಟು ಮತ್ತೆ ಇದನ್ನ ಬೆಳೆಸ್ತೀನಿ ಅಂತ ಜೇಮ್ಸ್ ಗನ್ ಅವರು ಕೂಡ ಹೇಳಿದ್ರು. ನೋಡೋಣ ಏನಾಗುತ್ತೆ ಅಂತ. ಡೇವಿಡ್ ಕೋರೆನ್ಸ್ವರ್ತ್ ಅವರು ಸೂಪರ್ ಮ್ಯಾನ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಬಟ್ ನಾಟ್ ಮೋರ್ ದನ್ ಹೆನ್ರಿ ಕ್ಯಾವಿಲ್ ಸೂಪರ್ ಮ್ಯಾನ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬಟ್ ಇಲ್ಲಿ ನಾವು ಕಥೆಗಳಿಗೆ ಮತ್ತೆ ಕ್ಯಾರೆಕ್ಟರ್ ಗಳಿಗೆ ಆದ್ಯತೆಯನ್ನ ಕೊಡ್ತಾ ಇರುವಂತಹ ಸನ್ನಿವೇಶಗಳನ್ನ ನೋಡ್ತೀವಿ. ನಾನು ಏನ್ ಬೇಕಿತ್ತು ಅದನ್ನ ಇಲ್ಲಿ ನಮ್ಮ ಜೇಮ್ಸ್ ಗನ್ ಅವರು ಕೊಡ್ತಾ ಇದ್ದಾರೆ. ಎಮೋಷನಲಿ ಬ್ಲಾಕ್ ಮೇಲ್ ಅಂತೂ 100% ಮಾಡ್ತಾರೆ. ಸೊ ದಟ್ ಹೋಪ್, ದ ಭರವಸೆ, ದ ನಂಬಿಕೆ, ಆ ಸೂಪರ್ ಮ್ಯಾನ್ ಅನ್ನುವಂತಹ ಆ ಒಂದು ಕ್ಯಾರೆಕ್ಟರ್, ಆ ಒಂದು ಘನತೆ, ಆ ಒಂದು ಗೌರವ ಈ ಮೂವಿಲಿ ನಮಗೆ ಪಕ್ಕ ರಿಟರ್ನ್ ಸಿಗುತ್ತೆ ಅನ್ನುವಂತ ಅಭಿಲಾಷೆ ನನಗಿದೆ. ಯಾಕಂದ್ರೆ ಸೂಪರ್ ಮ್ಯಾನ್ DC ಫ್ಯಾನ್ಸ್ಗಳಿಗೆ ಅಥವಾ DC ಕಾಮಿಕ್ಸ್ ಅಲ್ಲಿ ಮನುಷ್ಯತ್ವದ ಒಂದು ನಂಬಿಕೆ ಅಂತ ಕರೀತಾರೆ, ದ ಸಿಂಬಲ್ ಆಫ್ ಹ್ಯುಮ್ಯಾನಿಟಿ. ಸೊ ಈ ಮೂವಿಯಲ್ಲಿ ನಾವು ಆ ಸಿಂಬಲ್ ಆಫ್ ಹ್ಯುಮ್ಯಾನಿಟಿ, ದ ಮ್ಯಾನ್ ಕಾಲ್ಡ್ ಹೋಪ್, ದ ಸನ್ ಆಫ್ ಕ್ರಿಪ್ಟಾನ್, ಸೂಪರ್ ಮ್ಯಾನ್ ಅನ್ನ ಪ್ರಾಪರ್ ಲುಕ್ ಅನ್ನ ನೋಡ್ತೀವಿ ಅನ್ನುವಂತ ನಂಬಿಕೆ ನನಗಿದೆ. ಟೀಸರ್ ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಹೌದು, ಇದ್ರ ಜೊತೆ ನಮ್ಮ ಐರನ್ ಹಾರ್ಟ್ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಅದನ್ನ ಬ್ರೇಕ್ ಡೌನ್ ಮಾಡಬೇಕಿತ್ತು, ಅದ್ರ ಬದಲು ಇದನ್ನ ಮಾಡ್ತಾ ಇದೀನಿ. ಯಾಕಂದ್ರೆ ದಿಸ್ ಇಸ್ ಲುಕ್ಸ್ ಮೋರ್ ಇಂಟ್ರೆಸ್ಟಿಂಗ್. ಹಾಗಂತ ಐರನ್ ಹಾರ್ಟ್ ನ ಮರೆಯಕ್ ಹೋಗಲ್ಲ. ಟ್ರೈಲರ್ ಅದು ಕೂಡ ತುಂಬಾ ಚೆನ್ನಾಗಿತ್ತು, ಏನೋ ಒಂದು ಪ್ರಾಮಿಸಿಂಗ್ ಆಗಿತ್ತು. ದೇ ಆರ್ ಆಲ್ಸೋ ಕುಕಿಂಗ್ ಸಮಥಿಂಗ್ ಬಿಗ್ ವಿತ್ ವುಡ್. ಸೊ ಸೂಪರ್ ಮ್ಯಾನ್ ನ ರನ್ ಟೈಮ್ 2 ಗಂಟೆ 20 ನಿಮಿಷ ಅಂತ ವರದಿ ಆಗಿದೆ. ನೋಡೋಣ, 2 ಗಂಟೆ 20 ನಿಮಿಷ ಸ್ವಲ್ಪ ಕಡಿಮೆನೇ ಆಯ್ತು ಅಂತ ನನ್ಗೆ ಅನಿಸ್ತಾ ಇದೆ. ಬಿಕಾಸ್ ಸಚ್ ಅ ಕ್ಯಾರೆಕ್ಟರ್ಸ್ ಆದ್ರೂ ಕೂಡ ಸ್ಟೋರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕ್ಯಾರೆಕ್ಟರ್ ಗಳೆಲ್ಲ ಸ್ಟೋರಿಯಲ್ಲೇ ತಮ್ಮ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಡ್ತಾರೆ. ಸೊ ಇದಾಗಿತ್ತು ಸೂಪರ್ ಮ್ಯಾನ್ ಟ್ರೈಲರ್ 2 ನ ಬ್ರೇಕ್ ಡೌನ್. ಸೊ ಈ ಮೂವಿಗಳನ್ನ ನೋಡೋದಕ್ಕಿಂತ ಮುಂಚೆ ನಾವು ಯಾವ ಮೂವಿಗಳನ್ನ ನೋಡಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಆ ಮೂವಿಗಳನ್ನ ನೋಡಿ ಈ ಮೂವಿ ನೋಡೋದಕ್ಕೆ ಪ್ರಿಪೇರ್ ಆಗ್ತೀನಿ. ಸೊ ನಾನು ಈ ಮೂವಿ ಬಗ್ಗೆ ಏನಾದರೂ ಬಿಟ್ಟಿದ್ರೆ ನನ್ನ ಪ್ರಕಾರ ಕಾಸ್ಮಿಕ್ ಕನ್ನಡ ಅವರು ಎಕ್ಸ್ಪ್ಲೇನ್ ಮಾಡಬಹುದು, ಅಥವಾ ನಮ್ಮ ಈ ಕಾಮಿಕ್ ಬುಕ್ ಕನ್ನಡ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬಹುದು. ಅವರನ್ನ ನೋಡಿ ಅಂತ ನಾನು ನಿಮ್ಗೆ ಹೇಳ್ತಾ, ನಾನೇನಾದ್ರೂ ಬಿಟ್ಟಿದ್ರೆ ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತಾ, ಇನ್ನೊಂದು ವಿಚಾರ, ನಾನು DC ಕಾಮಿಕ್ಸ್ಗೆ ತುಂಬಾ ಹೊಸಬ, ನನಗೆ ಅಷ್ಟೊಂದು DC ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ದಯವಿಟ್ಟು ಕ್ಷಮಿಸಿ ಏನಾದರೂ ನಾನು ಮಿಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.